ख्यात धर्म
ವಜನುಡಿದ ಅನಿಬರ ಪಾತಕವು ಮಗುಳವರ ಪೋರ್ದುವು ಅನಿಬರ ಪಾತಕವು ಮಗುಳವರ ಪೋರ್ದುವು ಆತನಲ್ಲಿ ಸಂಧಿಯ ಪ್ರಯತ್ನವ ಮಾಡಿ ಬಹುದೆಂದ ಚರ್ಚಿಸುವಷ್ಟು ಪ್ರಾಜ್ಞ ಇಲ್ಲ ನಾನು. ಹಾಗಾಗಿ ಇದರಲ್ಲಿ ನನ್ನದಾದಂತಹ ತೀರ್ಮಾನಕ್ಕೆ ಬರುವುದಕ್ಕೂ ಬಲವಾದ ಹಿನ್ನೆಲೆ ಇದೆ. ಕೃಷ್ಣ, ಒಂದು ಮಾತಿದೆಯಲ್ಲ, ಅವರವರ ಪಾಠವು ಮಗುಳವರ ಕೊಂದು. ಅಂದರೆ ಯಾರಿಗೂ ಕರ್ಮಫಲವನ್ನು ಬಿಟ್ಟು ಬರುವುದಕ್ಕೆ ಸಾಧ್ಯವೇ ಇಲ್ಲ. ಇದರ ನಾಳೆ ಅನುಭವಿಸಲೇಬೇಕು. ಇದು ಲೋಕಜ್ಞಾನದಲ್ಲಿ ಗೊತ್ತಲ್ಲ. ಆ ಜ್ಞಾನದ ಪರಿಧಿಯಲ್ಲೇ ನಾನು ಆಲೋಚಿಸುವುದು. ಆತ ಮಾಡಿದಂತಹ ದುಷ್ಟ ಕಾರ್ಯಗಳಿಗೆ, ಪಾಪ ಕೃತ್ಯಗಳಿಗೆ ಅವನೇ ಫಲವನ್ನು ಕೊಡಲಿಲ್ಲ. ಹಾಗಾಗಿ ಚರ್ಚೆ ಬೇಡ. ನೀನು ಆತನಲ್ಲಿ ಸಂದೇಹವನ್ನು ಮಾಡಲೇ ಧರ್ಮಜ. ಕೃಷ್ಣ, ಇರಲಿ. ಆದರೆ ಈ ವಿಷಯದ ಕುರಿತು ನಿನ್ನ ತಮ್ಮಂದಿರಲ್ಲಿ ಹಾಗೂ ನಿಮ್ಮ ಇವರ ಮಡದಿಯಾದಂತಹ ಪಾಂಚಾಲಿಯಲ್ಲಿ ಚರ್ಚಿಸಿದ್ದೀಯೋ? ಅವರೆಲ್ಲರ ಸಹಮತ ಇದಕ್ಕೆ ಇದೆಯೋ? ಯಾಕೆಂದರೆ ಕಷ್ಟಪಟ್ಟದ್ದು ಕೇವಲ ನೀನು ಮಾತ್ರ ಅಲ್ಲವಲ್ಲ, ನಿನ್ನ ಪ್ರತಿ ಹೆಜ್ಜೆ ಹೆಜ್ಜೆಗೂ ಅವರು ಕಷ್ಟಪಟ್ಟಿದ್ದಾರೆ. ಹಾಗಾಗಿ ಕೇಳುತ್ತಾ ಇದ್ದೇನೆ, ಈ ವಿಷಯದ ಕುರಿತು ಅವರ ಸಹಮತಿ ಇದೆಯೋ? ಕೃಷ್ಣ, ಆಲೋಚಿಸಬೇಕಾದಂತಹ ಸಂದರ್ಭವನ್ನು ಸೂಚ್ಯವಾಗಿ ಹೇಳಿದ್ದು ಹೌದು. ಆದರೆ ಆಲೋಚಿಸಬೇಕಾದಂತಹ ಪ್ರಮೇಯ ನಮಗೆ ಬರುವುದಿಲ್ಲ. ಯಾಕೆ? ನಮ್ಮ ಬದುಕಿನಲ್ಲಿಯೇ ಹಾಗೆ. ನಾವು ಕೈಗೊಳ್ಳುವ ಯಾವುದೇ ಒಂದು ನೀತಿ ನಿರ್ಧಾರಗಳನ್ನು ಕೂಡ ಮರು ಪ್ರಶ್ನಿಸದೆ ಅನುಸರಿಸಿಕೊಂಡು ಬಂದವರು ನಮ್ಮ ಮಡದಿಗಳು. ಇನ್ನು ಈ ಸಂದರ್ಭದಲ್ಲಿ ಅವರ ಅಭಿಪ್ರಾಯವನ್ನು ಪಡೆಯಬೇಕು ಎಂಬಂತಹ ಅವಶ್ಯಕತೆ ನನಗೆ ವಹಿಸಲಿಲ್ಲ. ಏನಿದೆ ಹೇಳುವ ಅವಶ್ಯಕತೆ? ಧರ್ಮಜ, ಈ ವಿಷಯದಲ್ಲೆಲ್ಲ ಊಹಿಸಿ ನಿರ್ಧಾರ ತೆಗೆದುಕೊಳ್ಳುವುದು ಸರಿಯಾದದ್ದಲ್ಲ. ಇದು ಸೂಕ್ಷ್ಮವಾದಂತಹ ವಿಷಯ. ಇರಲಿ ಬಿಡು, ನೀನು ಚರ್ಚಿಸದೇ ಇದ್ದರೆ ನನಗೇನು ಅಭ್ಯಂತರವಿಲ್ಲ. ಆದರೆ